ನಿಮಗೆ ಒಂಥರ ರಿಯಲ್ ಲೈಫ್ ಸ್ಪೈ ಮೂವಿ ಕತೆ ಹೇಳ್ತೀನಿ. ಜಗತ್ತಿನ ಅತಿ ದೊಡ್ಡಣ್ಣ ಅಮೇರಿಕಕ್ಕೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಯಾಕೆ ಗೊತ್ತಾ? ಅಮೇರಿಕಾದ ಹತ್ತಿರ ಮಾತ್ರ ಇದ್ದ ಒಂದು ಬ್ರಹ್ಮಾಸ್ತ್ರ ಈಗ ಅದರ ಶತ್ರು ರಾಷ್ಟ್ರ ಇರಾನ್ ಕೈಗೆ ಸಿಕ್ಕಿ ಬಿದ್ದಿದೆ ಅನ್ನೋ ಸುದ್ದಿ ಇಡೀ ಮಿಲಿಟರಿ ಲೋಕದಲ್ಲಿ ಸಂಚಲನ ಮೂಡಿಸಿದೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಇರಾನ್ನಲ್ಲಿ ಅಮೇರಿಕಾದ ಒಂದು ಮಿಲಿಟರಿ ಆಪರೇಷನ್ ಫೇಲ್ ಆಯಿತು. ಆ ಟೈಮ್ನಲ್ಲಿ ಅಮೇರಿಕಾದ ಹೆಮ್ಮೆಯ MC-130J ವಿಮಾನಗಳು ಅಲ್ಲಿನ ಮರಳಿನಲ್ಲಿ ಸಿಲುಕಿಕೊಂಡವು. ಅಮೇರಿಕಾದ ಸೈನಿಕರು ಅಲ್ಲಿಂದ ಎಸ್ಕೇಪ್ ಆಗುವಾಗ ಆ ವಿಮಾನಗಳನ್ನು ಸ್ಫೋಟಿಸಿ ಬಂದಿದ್ರು. ಆದರೆ ಈಗ ಇರಾನ್ ಕೆಲವೊಂದು ಫೋಟೋಗಳನ್ನು ರಿಲೀಸ್ ಮಾಡಿದೆ. ಆ ಫೋಟೋ ನೋಡಿದರೆ ಅಮೇರಿಕಕ್ಕೆ ಶಾಕ್ ಆಗಿದೆ. ಯಾಕೆಂದರೆ ಆ ವಿಮಾನದಲ್ಲಿದ್ದ ಅತಿ ಮುಖ್ಯವಾದ DIRCM ಅನ್ನೋ ಲೇಸರ್ ಸಿಸ್ಟಮ್ ಸುಡದೆ ಹಾಗೆ ಉಳಿದುಕೊಂಡಿದೆ. ಇದು ಇರಾನ್ ಪಾಲಿಗೆ ಲಾಟ್ರಿ ಹೊಡೆದಂತೆ ಆಗಿದೆ. ಈಗ ನಿಮ್ಗೆ ಡೌಟ್ ಬರಬಹುದು, ಅದೇನು DIRCM ಅಂತಾರಲ್ಲ ಅಂದ್ರೆ ಏನು ಅಂತ. ನೋಡಿ, ಯುದ್ಧದ ಸಮಯದಲ್ಲಿ ವಿಮಾನಗಳನ್ನ ಹೊಡೆಯೋಕೆ ಶತ್ರುಗಳು ಹಿಟ್ ಸೀಕಿಂಗ್ ಮಿಸೈಲ್ ಅಂದ್ರೆ ಬಿಸಿಯನ್ನ ಹುಡುಕಿಕೊಂಡು ಬರುವ ಕ್ಷಿಪಣಿಗಳನ್ನ ಬಿಡ್ತಾರೆ. ಇವು ವಿಮಾನದ ಎಂಜಿನ್ ಬಿಸಿಯನ್ನ ಪತ್ತೆ ಹಚ್ಚಿ ಅದಕ್ಕೆ ಹೋಗಿ ಡಿಕ್ಕಿ ಹೊಡಿತವೆ. ಸಾಮಾನ್ಯವಾಗಿ ವಿಮಾನಗಳು ಮಿಸೈಲ್ ಬಂದಾಗ ಫ್ಲೇರ್ಸ್ ಬಿಡುವುದನ್ನು ನೀವು ನೋಡಿರಬಹುದು. ಆದರೆ ಇತ್ತೀಚಿನ ಮಿಸೈಲ್ಗಳು ಎಷ್ಟು ಸ್ಮಾರ್ಟ್ ಆಗಿವೆ ಅಂದರೆ ಅವುಗಳಿಗೆ ಫ್ಲೇರ್ಸ್ ಮತ್ತು ವಿಮಾನದ ಇಂಜಿನ್ನ ನಡುವಿನ ವ್ಯತ್ಯಾಸ ಗೊತ್ತಾಗುತ್ತದೆ. ಆದರೆ ಈ DIRCM ಇದೆಯಲ್ಲ, ಇದು ಮಿಸೈಲ್ನ ಕಣ್ಣಿಗೆ ನೇರವಾಗಿ ಲೇಸರ್ ಹೊಡೆಯುತ್ತದೆ. ಈ ಲೇಸರ್ ಬರೀ ಬೆಳಕಲ್ಲ, ಇದರಲ್ಲಿ ಜಾಮಿಂಗ್ ಕೋಡ್ಸ್ ಇರುತ್ತೆ. ಅಂದರೆ ಮಿಸೈಲ್ನ ಕಂಪ್ಯೂಟರ್ಗೆ ತಪ್ಪು ಸಂದೇಶ ಕಳುಹಿಸಿ ವಿಮಾನ ಇರುವ ಜಾಗ ಬಿಟ್ಟು ಬೇರೆಡೆಗೆ ಹೋಗುವಂತೆ ಮಾಡುತ್ತೆ. ನೋಟ್ರಾಪ್ ಗ್ರೂಮನ್ ಈ ಸಿಸ್ಟಮ್ ತಯಾರಿಸಿದ ಕಂಪನಿ. ಇವರು ಈ ಲೇಸರ್ ಅನ್ನ ಎಷ್ಟು ಪವರ್ಫುಲ್ ಆಗಿ ಮಾಡಿದ್ದಾರೆ ಅಂದರೆ ಕಿಲೋಮೀಟರ್ ದೂರದಿಂದಲೇ ಮಿಸೈಲ್ ಅನ್ನ ನಿಷ್ಕ್ರಿಯಗೊಳಿಸಬಹುದು. ವಿಮಾನದ ಮೇಲೆ ಎಲ್ಲಿಂದ ದಾಳಿಯಾದರೂ ಈ ಲೇಸರ್ ತಾನಾಗಿಯೇ ತಿರುಗಿಕೊಂಡು ಶೂಟ್ ಮಾಡುತ್ತದೆ. ಇರಾನ್ ವಶಪಡಿಸಿಕೊಂಡಿರೋದು ಇದನ್ನೇ. ಇರಾನ್ ಬಿಡುಗಡೆ ಮಾಡಿದ ಫೋಟೋದಲ್ಲಿ ವಿಮಾನ ಸುಟ್ಟು ಹೋಗಿದ್ರು ಈ ಲೇಸರ್ ಟೆರೆಟ್ಗಳು ಸ್ವಲ್ಪ ಮಟ್ಟಿಗೆ ಸುಸ್ಥಿತಿಯಲ್ಲಿ ಕಾಣುತ್ತವೆ. ಆ ಲೇಸರ್ ಯಾವ ಕಲರ್ ಇದೆ, ಯಾವ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಇರಾನ್ಗೆ ಗೊತ್ತಾಗಿ ಬಿಡುತ್ತೆ. ಈ ಲೇಸರ್ ಕಿರಣಕ್ಕೂ ಹೆದರದೆ ವಿಮಾನವನ್ನ ಹೊಡೆಯಬಲ್ಲ ಹೊಸ ಮಿಸೈಲ್ಗಳನ್ನ ಇರಾನ್ ಅಥವಾ ಅದರ ಫ್ರೆಂಡ್ಸ್ ರಷ್ಯಾ, ಚೀನಾ ರೆಡಿ ಮಾಡಬಹುದು. ಅಮೆರಿಕಾದ ಟೆಕ್ನಾಲಜಿನೇ ಕಾಪಿ ಮಾಡಿ ಇರಾನ್ ಕೂಡ ತನ್ನ ವಿಮಾನಗಳಿಗೆ ಇಂತಹದೇ ಸಿಸ್ಟಮ್ ಹಾಕಿಸಿಕೊಳ್ಳಬಹುದು. ಇಲ್ಲಿ ಇರಾನ್ ಮಾತ್ರ ಅಲ್ಲ, ಇರಾನ್ನಿಂದ ಈ ತಂತ್ರಜ್ಞಾನ ರಷ್ಯಾ ಅಥವಾ ಚೀನಾ ಕೈ ಸೇರಿದ್ರೆ ಅಮೆರಿಕಾದ ಅತ್ಯಂತ ಪ್ರಭಾವಶಾಲಿ ವಿಮಾನಗಳಾದ C-19 ಗ್ಲೋಬ್ ಮಾಸ್ಟರ್, C-130 ಹರ್ಕ್ಯುಲಸ್ ಮತ್ತು ಹೆಲಿಕಾಪ್ಟರ್ಗಳು ಅಪಾಯಕ್ಕೆ ಸಿಲುಕುತ್ತವೆ. ಅಮೆರಿಕದ ವಿಮಾನಗಳನ್ನ ಹೊಡೆಯಲು ಶತ್ರು ದೇಶಗಳು ಹೊಸ ಮಾದರಿಯ ಕ್ಷಿಪಣಿಗಳನ್ನ ರೆಡಿ ಮಾಡಬಹುದು. ಭಾರತೀಯ ವಾಯುಪಡೆಯಲ್ಲಿಯೂ C-17 ಮತ್ತು C-130J ವಿಮಾನಗಳಿವೆ. ಅಮೆರಿಕಾದ ಈ ತಂತ್ರಜ್ಞಾನ ಸೋರಿಕೆ ಆದರೆ ಜಗತ್ತಿನಾದ್ಯಂತ ಈ ವಿಮಾನಗಳನ್ನು ಬಳಸುವ ದೇಶಗಳಿಗೆ ರಕ್ಷಣೆಯ ಚಿಂತೆ ಶುರುವಾಗುತ್ತದೆ. ಏಕೆಂದರೆ ಶತ್ರುಗಳಿಗೆ ಈಗ ರಕ್ಷಣಾ ಕವಚವನ್ನ ಭೇದಿಸುವ ದಾರಿ ಸಿಕ್ಕಂತಾಗುತ್ತದೆ. ಇದು ಕೇವಲ ಅಮೆರಿಕದ ವಿಷಯವಲ್ಲ ಗೆಳೆಯರೆ, ಇದು ಇಡೀ ಪ್ರಪಂಚದ ವಾಯುಪಡೆಗಳ ರಕ್ಷಣೆಗೆ ಸಂಬಂಧಿಸಿದ ವಿಷಯ. ಇರಾನ್ನ ಈ ಒಂದು ಗೆಲುವು ಅಮೆರಿಕದ ಕೋಟ್ಯಾಂತರ ಡಾಲರ್ ಮೌಲ್ಯದ ರಹಸ್ಯವನ್ನ ಬೀದಿಗೆ ತಂದಿದೆ. ಒಟ್ನಲ್ಲಿ ಅಮೆರಿಕ ತನ್ನನ್ನ ತಾನು ಕಾಪಾಡಿಕೊಳ್ಳೋಕೆ ಇಟ್ಕೊಂಡಿದ್ದ ಕವಚ ಈಗ ಶತ್ರುವಿನ ಲ್ಯಾಬ್ ಸೇರಿದೆ. ಇದು ಮಿಲಿಟರಿ ಇತಿಹಾಸದಲ್ಲಿಯೇ ನಡೆದ ಅತಿ ದೊಡ್ಡ ಹಾನಿ ಅಂತಾನೆ ಹೇಳ್ತಿದ್ದಾರೆ. ನಿಮಗೇನನ್ಸುತ್ತೆ? ಅಮೆರಿಕ ಈ ಸೀಕ್ರೆಟ್ ಅನ್ನ ಉಳಿಸಿಕೊಳ್ಳೋಕೆ ಮತ್ತೆ ಏನಾದ್ರೂ ಮಾಡುತ್ತಾ, ಅಥವಾ ಇರಾನ್ ಇದರಿಂದ ಅಮೆರಿಕದ ಶಕ್ತಿಯನ್ನ ಕುಂದಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.